ಹಿಂದೆ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೇಳಿದ್ರು. ಕಾಂಗ್ರೆಸ್ನವರು ಯಡಿಯೂರಪ್ಪ ಅವರಿಂದ ರಾಜೀನಾಮೆ ಕೇಳಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವರ ನೈತಿಕತೆ ಎಲ್ಲಿಗೆ ಹೋಗಿದೆ? ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅವರ ರಾಜೀನಾಮೆ ಕೇಳಿದ್ರು, ಆದರೆ ಆ ನೈತಿಕತೆ ಈಗ ಎಲ್ಲಿ ಹೋಗಿದೆ? ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪನವರಿಗೆ ನಿಮಗೆ ಒಂದು ಕಾಯ್ದೆನಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನಿಜವಾಗಿ ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ರೆ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಬಹಳಷ್ಟು ಗೌರವ ಕೂಡ ಇತ್ತು. ಅವರು ಅಧಿಕಾರಕ್ಕೆ ಅಂಟುಕೊಳ್ಳೋದಿಲ್ಲ ಅಂತ ಅವರ ಮೇಲೆ ಗೌರವ ಇತ್ತು. ಈಗ ಕುರ್ಚಿಗೆ ಅಂಟುಕೊಳ್ಳೋದಲ್ಲ, ಫೆವಿಕಲ್ ಹಚ್ಕೊಂಡು ಕೂತಿದ್ದಾರೆ. ಈಗ ಅವರು ಕುರ್ಚಿಗೆ ಕೇವಲ ಅಂಟಿಕೊಂಡು ಮಾತ್ರ ಕೂತಿಲ್ಲ, ಫೆವಿಕಲ್ ಕೂಡ ಹಚ್ಕೊಂಡು ಕೂತಿದ್ದಾರೆ. ರಾಜ್ಯದ ಮರ್ಯಾದೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅವಾಗ ಸಿದ್ದರಾಮಯ್ಯನವರೇ ಹೇಳಿದ್ರಲ್ಲ, ನೈತಿಕತೆ ಹೊತ್ತು ಅವರು ಶೈಲ್ನಾಗ ಹೇಳಿದ್ರು, ನೈತಿಕತೆ ಹೊತ್ತು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು. ಈಗ ಎಲ್ಲಿ ಹೋಗಿದ್ದು ನೈತಿಕತೆ? ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಒಂದು ಕಾಯ್ದೆ, ನಿಮಗೊಂದು ಕಾಯ್ದೆ ಹೊಂದಿದ್ದು. ನಿಜವಾಗಿ ಅವ್ರಿಗೇನಾದರೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಜನರಿಗೆ ಗೌರವ ಇತ್ತು ಅನ್ನೋದಿಲ್ಲ, ಅವ್ರ ಅಧಿಕಾರಿಗೆ ಅಂಟ್ಕೊಳ್ಳೋದಿಲ್ಲ ಅಂಥೇಳಿ. ಆದರೆ ಈಗ ಅಂಟ್ಕೋದಲ್ಲ, ಫೆವಿಕಾಲ್ ಹಚ್ಕೊಂಡ್ಬಿಟ್ಟದಂಗೆ ಆಗಿದ್ದೈತಿ. ಹೀಗಾಗಿ ನೈತಿಕತೆ ಪ್ರಶ್ನೆ ಅಲ್ಲ, ರಾಜ್ಯದ ಜನರದ ಮರ್ಯಾದೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು. ಆಮೇಲೆ ಈ ಕುಳಿವಾಡ ಹೇಳಿದಾರಲ್ಲ, ಅವ್ರು ರಾಜೀನಾಮೆ ಕೊಡಬೇಕು. ಭಾಳ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಎಲ್ಲ ಏನು ಹೇಳಬೇಕು ಎಲ್ಲ ಹೇಳಿದ್ದಾರೆ ಅವರು. ಅವ್ರು ಕುಳಿವಾಡ ಮಾತ್ರ ಕೇಳಬೇಕು, ಅವರು ಕೇಳಿ ರಾಜೀನಾಮೆ ಕೊಡಬೇಕು. ನಿರ್ದೋಷ ಅಂತಂದ್ರೆ ಮತ್ತೆ ಆ ಭುವನ್ ಕುರ್ಚಿ ಮೇಲೆ ಕೊಡಬೇಕು ಕಾನೂನು ಕ್ರಮಕ್ಕೆ. ಅವಾಗ ಸಿದ್ದರಾಮಯ್ಯನವರೇ ಹೇಳಿದ್ರಲ್ಲ, ನೈತಿಕತೆ ಹೊತ್ತು ಅವರು ಶೈಲ್ನಾಗ ಹೇಳಿದ್ರು, ನೈತಿಕತೆ ಹೊತ್ತು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು. ಈಗ ಎಲ್ಲಿ ಹೋಗಿದ್ದು ನೈತಿಕತೆ? ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಒಂದು ಕಾಯ್ದೆ, ನಿಮಗೊಂದು ಕಾಯ್ದೆ ಹೊಂದಿದ್ದು. ನಿಜವಾಗಿ ಅವ್ರಿಗೇನಾದರೂ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಜನರಿಗೆ ಗೌರವ ಇತ್ತು ಅನ್ನೋದಿಲ್ಲ, ಅವ್ರ ಅಧಿಕಾರಿಗೆ ಅಂಟ್ಕೊಳ್ಳೋದಿಲ್ಲ ಅಂಥೇಳಿ. ಆದರೆ ಈಗ ಅಂಟ್ಕೋದಲ್ಲ, ಫೆವಿಕಾಲ್ ಹಚ್ಕೊಂಡ್ಬಿಟ್ಟದಂಗೆ ಆಗಿದ್ದೈತಿ. ಹೀಗಾಗಿ ನೈತಿಕತೆ ಪ್ರಶ್ನೆ ಅಲ್ಲ, ರಾಜ್ಯದ ಜನರದ ಮರ್ಯಾದೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕು. ಆಮೇಲೆ ಈ ಕುಳಿವಾಡ ಹೇಳಿದಾರಲ್ಲ, ಅವ್ರು ರಾಜೀನಾಮೆ ಕೊಡಬೇಕು. ಭಾಳ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಎಲ್ಲ ಏನು ಹೇಳಬೇಕು ಎಲ್ಲ ಹೇಳಿದ್ದಾರೆ ಅವರು. ಕುಳಿವಾಡ ಮಾತ್ರ ಕೇಳಬೇಕು, ಅವರು ಕೇಳಿ ರಾಜೀನಾಮೆ ಕೊಡಬೇಕು. ನಿರ್ದೋಷ